ರೈತನ ಇನ್ಪುಟ್ ಕಾಸ್ಟ್ ಕಡಿಮೆ ಇರಬೇಕು ಯಾವಾಗ ಇರ್ಬೇಕು ನೋಡಿ. ಮೊದಲು ಗೋಧಿ ಹಾಕಿದ ಅಂದ್ರೆ ಗೋಧಿಯಲ್ಲಿ ಯಾವುದಾದ್ರೂ ದ್ವಿದಳ ಧಾನ್ಯ ಹಾಕಿದರೆ ಹವೆಯಲ್ಲಿರುವಂಥ ನೈಟ್ರೋಜನನ್ನು ತೊಗೊಂಡು ಅದಕ್ಕೆ ಪೂರೈಕೆ ಮಾಡ್ತಿತ್ತು. ನಾವು ಮೊನೋಕ್ರಾಪಿಗೆ ಬಂದೀವಲ್ಲ, ಒಂದು ಬೆಳೆಗೆ ಬಂದೀವಲ್ಲ, ಹೀಗಾಗಿ ಮತ್ತೊಂದು ಬೆಳೆ ಅದಕ್ಕೆ ಸಹಾಯ ಮಾಡಲಿಕ್ಕೆ ಯಾರೂ ಇಲ್ಲವೇ ಇಲ್ಲ. ಹೋಯಿತು ಅಂದರೆ ಎಲ್ಲನೂ ಹೋಯಿತು. 4 ಬೆಳೆಗಳಿದ್ದು ಹೊಲದಲ್ಲಿ ಅಂದರೆ 2-3 ಕೆಲಸ ಕೊಡ್ತಿದ್ದು, ಒಂದು ಹೋದ್ರೆ ಹೋಗ್ತಿತ್ತು ನೈಸರ್ಗಿಕ ಕಾರಣದಿಂದ. ನಾವು ಮಾರುಕಟ್ಟೆಯನ್ನು ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಕೃಷಿ ಮಾಡಲಿಕ್ಕೆ ಹೊರಟೀವಿ. ನಮ್ಮ ಮನೆ ನಮ್ಮ ಸಂಸಾರ ಕೇಂದ್ರ ಬಿಂದುವಾಗಿ ಇಲ್ಲವೇ ಇಲ್ಲ. ಈಗ ನಮ್ಮ ಅಜ್ಜನ ಕಾಲದ ಒಬ್ಬ ರೈತ, ಅವ ಹೆಂಗೆ ಸೈಂಟಿಫಿಕ್ ಇದ್ದ ಅಂತೀರಿ ನೀವು? ಸೈನ್ಸ್ ಹೆಂಗೆ? ಅವ ತುಂಬ ಸೈಂಟಿಫಿಕ್, ಕೃಷಿ ವಿಜ್ಞಾನ ನೋಡಿ ಅವ ಎಷ್ಟು ಸೈಂಟಿಫಿಕ್ ಆಗಿದ್ದ ಅಂದ್ರೆ, ಮೊದಲು ತಮ್ಗೆ ಗೊತ್ತಿರಬೇಕು, ಮಕ್ಕಳು ಮದುವೆ ಆಯಿತು ಅಂತಂದ್ರೆ ಮದುವೆ ಆದ ನಂತರ ಒಂದು ಸಮಾರಂಭ ಆಗ್ತಿತ್ತು ಮನೆಯಲ್ಲಿ, ತಿಪ್ಪೆ ಪೂಜೆ ಅಂತ. ತಿಪ್ಪೆ ಪೂಜೆ ಆ ತಿಪ್ಪೆ ಪೂಜೆ ಮಾಡುವಾಗ ಅಜ್ಜಿ ಹೇಳ್ತಿದ್ಲು, ಇವಳು ನಿನ್ನ ಮನೆಯ ಲಕ್ಷ್ಮಿ, ಇವಳನ್ನು ಚೆನ್ನಾಗಿ ಕಾಪಾಡಿದರೆ ಇವಳೇ ನಿನ್ನನ್ನು ಕಾಪಾಡೋದು ಅಂತ. ಆ ತಿಪ್ಪೆಯಿಂದ ಒಳ್ಳೆಯ ಗೊಬ್ಬರ ತಯಾರು ಮಾಡು, ಅದು ನಿನ್ನ ಹೊಲಕ್ಕೆ ಹಾಕು, ಆ ಹೊಲ ನಿನ್ನನ್ನು ಕಾಪಾಡುತ್ತೆ ಅಂತ ಅಜ್ಜಿ ಅವನಿಗೆ ಹೇಳ್ತಿದ್ಲು, ತಿಪ್ಪೆ ಪೂಜೆ ಮಾಡಿಸ್ತಿದ್ಲು. ಅವನು ವೈಜ್ಞಾನಿಕವಾಗಿದ್ದ. ಹಾಗೆ ನೋಡಿದರೆ ಅವ ಮನೆಗೆ ಬೇಕಾಗುವಷ್ಟು ಜಾನುವಾರುಗಳನ್ನು ಇಟ್ಕೊಳ್ತಿದ್ದ. ಹೊಲಕ್ಕೆ ಹೋಗ್ತಿದ್ದ ಅಂದರೆ ಖಾಲಿ ಕೈಲೇ ಹೋಗ್ತಿರ್ಲಿಲ್ಲ. ಒಂದು ಬೆಡಗೋ, ಒಂದು ಕೊಡ್ಲೋ ಅಥವಾ ಒಂದು ಕುಡುಗೋಲೋ ಏನೋ ತೊಗೊಂಡೇ ಹೋಗ್ತಿದ್ದ. ಆಮೇಲೆ ಮಣ್ಣಿನ ಜೊತೆ ಮಾತಾಡ್ತಿದ್ದ, ಬೆಳೆಗಳ ಜೊತೆ ಮಾತಾಡ್ತಿದ್ದ, ಬೆಳೆಗಳನ್ನು ನೋಡಿ ಗುರುತಿಸ್ತಿದ್ದ, ಇದಕ್ಕೆ ಏನಾಗಿದೆ, ಏನು ಮಾಡಬೇಕು ಅಂತ. ಮಣ್ಣಿನ ಜೊತೆ ಮಾತಾಡ್ತಿದ್ದ. ಮಣ್ಣು ಬಿರುಸಾಗಿತ್ತು ಅಂತಂದ್ರೆ ನಂದೆಲ್ಲೋ ತಪ್ಪಿದೆ, ಇದು ಗೊಬ್ಬರ ಹಾಕಬೇಕು ಅಂತಿದ್ದ. ಅಷ್ಟು ವೈಜ್ಞಾನಿಕವಾಗಿದ್ದ ಆತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.